ಮಾಡ್ಗಳನ್ನ ಇಟ್ಕೊಂಡು ದೊಡ್ಡ ಫುಡ್ ಹಾಕ್ಬಿಡ್ಬೇಕಣ್ಣ. ಯಾಕಣ? ಪ್ರತಿ ವರ್ಷನೂ ಖಾತೆ ಕಂದಾಯ ಅದು ಇದೊಂದು ಕಟ್ಕೊಂಡ್ ಬರಲ್ಲ ಅಂತ ಕಳಿಸ್ತೀನಿ. ಈ ನನ್ ಮಕ್ಳು ಹೋಗ್ತಾರೆ ಕಟ್ತಾರೆ, ಅವ್ರು ನಾನು ಕೇಳಲ್ಲ, ನನ್ನ ಮಕ್ಳು ಕೊಡಲ್ಲ. ಇದು ರಸೀದಿ ರಸೀದಿಗಳು ಕಳ್ಳಿ. ಈಗ ನೋಡಿದ್ರೆ ಅವ್ರು ಯಾರು ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಾರೆ, ನಿಮ್ಗೊಂದು 150 ಎಕರೆ ಜಮೀನ್ ಅದೇ, ನಿಮ್ಗೆ ಇಷ್ಟೊಂದು ಆಸ್ತಿ ಇಲ್ಲಿಂದ ಬಂತು, ಏನಾಯ್ತು ಎತ್ತಾಯ್ತು ಅಂತ ಕೇಳ್ತವ್ರೆ. ಕಡ್ಡಾಯ ಕೊಟ್ಟರು ರಸೀದಿ ಎಲ್ಲ ತೋರಿಸುತ್ತವ್ರೆ, ರಸೀದಿ ಅಂತ ತೋರಿಸು ಅಂತ ಹೇಳ್ತವ್ರೆ. ಆದ್ರೆ ನನ್ನ ಹತ್ರ ಇಲ್ವೇ ಈಗ ಒಂದು ಇಲ್ಲ ಇಲ್ಲಿ. ಒಬ್ಬರು ಜಪ್ತಿ ಮಾಡ್ತಾರೆ ಕೂಡ ಅದ್ಮ್ಯಾಗೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ ಕಳ್ಳ. ಈಗ ಏನ್ ಮಾಡೋದು ಮತ್ತೀಗ? ಏನ್ ಮಾಡ್ಬೇಕು ಅಂತ ತೋರಿಸಲ್ಲ, ಅದಕ್ಕೆ ನಾನು ನಿಮ್ಗೆ ಬಂದೆ. ನಡಿ ಹಾಕೊಂಡು ದಾರಿ ಹೊಡ್ಕೊಂಡು ನಡಿ. ಕುಡ್ಕ ಅಂತ ಕುಡ್ಕ, ಯಾರೋ ಕುಡ್ಕ, ನೀನ್ ಕುಡ್ಕ, ನಿಮ್ಮಪ್ಪ ಕುಡ್ಕ. ಕುಡಿಯೋದು ಬಿಟ್ಟು ಎಷ್ಟು ದಿನ ಆಯ್ತು ನನಗೆ ಗೊತ್ತಿಲ್ಲ. ಅದೊಂದು ತಿಳ್ಕೋಬೇಕು ಅಂತ ದಿನ ಕುಡಿತೀನಿ, ಜ್ಞಾಪಕಕ್ಕೆ ಗೊತ್ತಿಲ್ಲ. ಕುಡ್ಕ ಅಂತ ಕುಡ್ಕ. ನನ್ನ ಹೆಂಡ್ರು ಅವ್ರ ಬಗ್ಗೆ ಒಂದು ಮಾತಾಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ಹಿಂದಿನ ಕಾಲದ ಮಹಿಳೆಯರ ಜಡೆ ಮಾರುತ ಜಡೆ, ಹಿಂದಿನ ಕಾಲದ ಮಹಿಳೆಯರ ಜಡೆ ಮಾರುತ ಜಡೆ, ಈಗಿನ ಕಾಲದ ಮಹಿಳೆಯರ ಜಡೆ ಕೋಳಿ ಪುಕ್ಕಕ್ಕಿಂತ ಕಡೆ. ಎಲ್ಲ ಅಯ್ಯೋ ಮೂದೇವಿ, ಇನ್ನೇನು ಬಿಡ್ತಾರ? ನೀನ್ ಮಾಡಿದ ಕೆಲ್ಸಕ್ಕೆ ಹೊಡೆದ್ ಸಾಯಿಸ್ಬಿಡ್ಬೇಕು. ಏನಾಯ್ತು? ನಿನ್ನ ಅಲ್ಲ ಕಣಿಯ, ಇಂಥ ಕೆಲಸನ ಮಾಡೋದು ನೀನು. ಏನಾಯ್ತು? ಕೆಲಸನ ಮಾಡೋದು ಏನಾಯ್ತು? ನಾವು ಹೊಡೆದಾಗ ಕೊಡ್ತಿದ್ದೆ, 2 ಕ್ವಾರ್ಟರ್ ಅಲ್ಲ 3 ಕ್ವಾರ್ಟರ್ ಹೊಡಿತಿದ್ದೆ. ಇವತ್ತು ಭಾನುವಾರ ನಾನು ಹೊಡಿಯಲ್ಲ. ಏನಮ್ಮ ನೀನು? ನಿಂಗೆ ಒಂಚೂರು ಬುದ್ಧಿ ಬೇಡವಾ? ಅಲ್ಲ, ಗಂಡ ಹೆಂಡತಿ ಜಗಳ ಮನೆ ಒಳಗಿರ್ಬೇಕು, 4 ಗೋಡೆ ಮಧ್ಯೆ, 4 ಜನರ ಮಧ್ಯೆ ಬರ್ಬಾರ್ದು. ಏನೇ ಒಂದ್ ಸಮಸ್ಯೆ ಇದ್ರು ಮನೆ ಒಳಗ್ ಬುದ್ಧಿ ಹೇಳ್ಬೇಕು. ಅದು ಬಿಟ್ಬಿಟ್ಟು ನೀನ್ ಗಂಡ ಹಂಗೊಳಿತಾ ಇದ್ದೆ, ನಿಂಗೆ ಬುದ್ಧಿ ಬಿಡುವ ನಿಂಗೆ? ಅಯ್ಯೋ ಅಣ್ಣ, ಹಿಂಗ್ ನನ್ ಮಗನ್ ಹೊಡಿಯೋದಲ್ಲ, ಹಂಗೆ ಹಾಕಿತ್ತದಕ್ಕೆ ಏನಾದ್ರು ಕೊಟ್ಟು ಸಾಯಿಸ್ಬಿಡ್ಬೇಕು. ಏನಾಯ್ತು ಅಂತ ಹೇಳು. ಅದ್ಯಾಕ ಅವ್ನು ಹಂಗೊಳಿತಾ ಇದೆಯಾ ನೀನು? ಅಯ್ಯೋ, ಈ ಕುಡ್ಕೊಂಡ್ ಕಟ್ಕೊಂಡು ಇನ್ನು ಏನೇನ್ ಹೇಳ್ಬೇಕೋ ಗೊತ್ತಿಲ್ಲ. ಅಲ್ಲ ಅಣ್ಣ, ಹೆಂಗೋ ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ಲೈನ್ ಅಂತಾರಲ್ಲ ಕ್ಯೂ, ಅದೇನೇನೋ ಮಾಡ್ಕೊಂಡು ಅವ್ರಿವ್ರ ಕಾಲು ಹಿಡ್ಕೊಂಡು ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಮಾಡ್ಸಿಟ್ಟಿದ್ದಾರೆ ಅಣ್ಣ. ಈ ಮುರುಕ್ಲು ಗುಡ್ಸ್ಲು ನೋಡ್ದಲ್ಲ, ಗುಡ್ಸ್ಲು, ಈ ಗುಡ್ಸ್ಲಿಗೆ ಲೋನ್ ತಗೊಳಕ್ಕೆ ಮನೆಗಂದಾಯ ಎಲ್ಲ ಕಟ್ಟಿ ಇಟ್ಟಿದ್ದೆ ಅಣ್ಣ. ಅದೇ ಲೋನ್ ಏನೋ ಕೊಡ್ತಾರಲ್ಲ? ಹ್ಞೂ ಅಣ್ಣ, ಅದಕ್ಕೇನೆ